ಇಟ್ಟಲ ಇಟ್ಟಲ ಪಾಂಡುರಂಗನ ಭಕ್ತಿ ಮಾಡ್ತಿದ್ರು. ಹೌದ್ ಹೌದ್ ಹೌದ. ತಾ ಬಡತಾನ ಸಂಸಾರ ಇಸ್ಲಾಮ ಧರ್ಮದವ ಕಬೀರದಾಸ. ಹೌದ್ ಹೌದ. ಆದರೂ ಕೂಡ ಇಟ್ಟಲ 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 ಕುತ್ತರು ಇಟ್ಟಲ ನಿತ್ರು ಇಟ್ಟಲ. ಹೌದ್ ಹೌದ್ ಹೌದ. ಕಬೀರನ ಮಡದಿ ಹೆಸರ ಲೋಹಿತ. ಹೌದ್ ಹೌದ. ಮಗನ ಹೆಸರ ಕಮಲದಾಸ. ಹಾ ಹಾ. ಗುಂಪಾದಾಗ ಇಟ್ಟಲ 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 ಅಂತಿದ್ರು. ಹೌದ್ ಹೌದ್ ಹೌದ. ಆಷಾಢಿ ವಾರಿ ಇತ್ತು. ಪಂಡರಪುರಕ್ಕ ಕಾಶಿ ಪಟ್ಟಣದ ಮ್ಯಾಗಿನ 5 ಸಾಧು ಸಂತರ ದಿಂಡಿ ನಡೆದಿತ್ತು. ಪಂಡರಪುರಕ್ಕ ಹೌದ್ ಹೌದ್. ರಾತ್ರಿ ಮಧ್ಯರಾತ್ರಿ 12 ಟೈಮ್ ಆಗ್ಯದ. ಹಾ ಹಾ. ದಿಂಡ್ಯಾಗ ಎಲ್ಲಾ ಸಂತರಿಗೆ ಹೊಸ ಆಗ್ಯಾದ. ಕಾಶಿ ಪಟ್ಟಣದಾಗ ಬಾರಾಕ್ ಊಟ ಯಾರು ಹಾಕ್ತಾರಿ? ಹಾ ಹಾ. ಯಾರು ಹಾಕ್ಬೇಕು? ಒಬ್ಬ ಗಿರಾಸ್ತ ನಡ್ಕೋತ ಹೊಂಟಿದತ್ತ. ಹಾ. ಏನಪ್ಪಾ ಇಲ್ಲಿ ಯಾವಾಗಾರೆ ಮಠ ಅದೇನು? ಹೌದ್ ಹೌದ್. ಯಾರೇ ಪುಣ್ಯಾತ್ಮಗಳ ಹಾರೇನಪ್ಪ ನಮಗ್ ಹೊಸ ಆಗ್ಯಾದ. ಆಹಾ. ಊಟಕ್ಕೆ ಯಾರಲ್ಲಿ ಹಾಕ್ತಾರೆ ನನ್ನ ಆ ಗಿರಾಸ್ತ ಏನ್ ಹೇಳದ? ಏನ್ ಹೇಳ್ತಾನ? ಸಂತ ಕಬೀರನ್ನ ಹುಲ್ಲು ಗುಡಿಸಲ ಕಡೆ ಕೈ ಮಾಡ್ದ. ಇಲ್ಲಿ ಹೋಗಿ ನೀನು ಊಟ ಹಾಕ್ತಾರ ನಿಮಗೆಲ್ಲ. ಹೌದ್ ಹೌದ್ ಹೌದ್. ಇವ ಬಡತಾನದವ ಒಪ್ಪತ್ತು ಊಟಕ್ಕೆ ಸಿಕ್ಕರು ಒಪ್ಪತ್ತು ಸಿಗಂಗಿಲ್ಲ. ಅಟ್ಟು ಕಡು ಬಡತಾನಿತ್ತು ಕಬೀರದಾಸಂದು. ಹೌದ್ ಹೌದ್. 12 ಗಂಟೆ ಟೈಮ್. ಇಟ್ಟಲ 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 ದಿಂಡಿ ಹೋಯ್ತು ಕಬೀರನ ಗುಡಿಸಲು ಮುಂದೆ. ಹೌದ್ ಹೌದ್. ಕಬೀರ್ ಅದೇ ಮನೆಗ್ಯಾನ ಆಹಾ. ಎದ್ದ ನೋಡ್ತಾನ ಸಾಧು ಸಂತರ ದಿಂಡಿ. ಆನಂದ ಐತ್ರಿ, ನಗಲಗತ್ತ. ಹೌದ್ ಹೌದ್. ಏ ಕಬೀರ ನೀರ್ ಕುಡ್ತಾನ, ಕೈಕಾಲ್ ತಕೊಳಕ್ ಬರ್ರಿಪ್ಪ ಒಳಗಂದ. ಒಳಗ ಬಂದು ಕುತ್ತಾಗ ಹೇಳ್ತಾರ, ಬಹಳ ಹೊಸ ಆಗ್ಯದ ಕಬೀರ, ಹೊಟ್ಟಿಗೆ ಹಾಕು. ಆಹಾ. ಹೆಣ್ತಿ ಲೋಹಿತಾಗತ್ತನ. ಏ ಲೋಹಿತ, ಆಹಾ. ದಿಂಡಿ ಮಂದಿ ಬಂದದ ಯಾನ್ ಆದೇನು ಬುಟ್ಟ್ಯಾಗ? ಹೌದ್ ಹೌದ್. ಯಾನೂ ಇಲ್ಲ. ಆಹಾ. ಹ್ಯಾಂಗ ಮಾಡುದು? ಮಗನಿಗೆ ತಗೊಂಡ ಜೋಡ ಕಬೀರದಾಸ. ಸಾಧು ಸಂತರಿಗೆ ಸುಮ್ಮ ಮಾತಾಡೋದ್ ಕೊಂಡ್ರು ನಾವು ಶೇಡ್ಜಿ ದುಕಾನಕ್ಕೆ ಹೋಗಿ ತುಡುಗ ಮಾಡಿ ಬರ್ತೇವ ಅಂದ. ಹೌದ್ ಹೌದ್ ಹೌದ್. ಮಹಾತ್ಮರಿಗೆ ಉಣಸಾ ಕಾಲಾಗ ಪರೋಪಕಾರ ಕಾಲಾಗ ತುಡುಗ ಮಾಡಿ ತಂದ್ರ ಅದು ಪಾಪಕ್ಕೆ ಗುರಿ ಇಲ್ಲ ಬಂಧುಗಳೇ. ಹೌದ್ ಹೌದ್ ಹೌದ. ತನ್ನ ಕಮಲದಾಸಗೆ ತಗೊಂಡು ಶೇಡ್ಜಿ ಅವ್ರ ಆ ಗಲ್ಲಿಗೆ ಹೋದ. ಹಾ. ಕಾಶಿ ಪಟ್ಟಣದಾಗ ಅವ್ರದೆಲ್ಲ ಬೋಳಿಗೆ ಬೋಳಿ ಎಲ್ಲ ಲೈನ್ ಹತ್ತಿ ದುಕಾನ್ ಇದ್ದು. ಹೌದ್ ಹೌದ್. ಶೇಡ್ಜಿ ದುಕಾನ ಒಡದ್ರು ಒಳಗ್ ಹಾದ್ರಿ. ಅವ ಏನ್ ಮಾಡ್ಯಾನ, ಮಂಚದ ಮ್ಯಾಗ ದುಕಾನ್ದಾಗೆ ಮನಿಗ್ಯಾನ ಶೇಡ್ಜಿ ನಿಂತ ಹತ್ಯಾವ. ಹೌದ್ ಹೌದ್. ಅಟ್ಟೆ ಬ್ಯಾಳಿ ಬೆಲ್ಲ 8 ಮಂದಿ ಸಾಧು ಸಂತರ ಬಂದಾರ. ಅವ್ರಿಗೆ ಅಟ್ಟೆ ಬ್ಯಾಳಿ ಬೆಲ್ಲ ಎಣ್ಣೆ ಉಪ್ಪ ಹಿಂಗೆಲ್ಲ ಹಿಟ್ಟ ಎಲ್ಲ ತೊಗೊಂಡ್ರು. ಹೌದ್ ಹೌದ್ ಹೌದ್. ತೊಗೊಂಡಿಬ್ರು ಹಳ್ಳಿ ಹೋಗಾಗ ಕಬೀರಗ ವಿಚಾರ ಬತ್ತು. ಏನತ್ತ? ಶೇಡ್ಜಿ ದುಕಾನ ತುಡುಗ ಮಾಡ್ದೆವು. ನಾವು ಹೋದೆವು ಅಂದ್ರೆ ಮತ್ತೊಬ್ಬ ತುಡುಗ ಹೋಗಂದ್ರ ಈ ದುಕಾನ್ದಾಗ ಒಂದು ಏನು ಇಡ್ಲಿಕ್ಕಿಲ್ಲ. ಹೌದ್ ಹೌದ್. ಏ ಶೇಡ್ಜಿಗೆ ಎಚ್ಚರ ಮಾಡಿ ಬಾ ಅಂತ ಹೇಳಿ ಮಗನಿಗೆ ಹೇಳಿ ಅವ ದುಕಾನ್ ಹೊರಗೆ ಬಂದಾನ. ಹೌದ್ ಹೌದ್ ಹೌದ್. ಮಗನಿಗೆ ಹೇಳಾನ. ಮಗ ಹೋಗಿ ಶೇಡ್ಜಿ ನಿನ್ನ ದುಕಾನ ಜಾಕಿ ಅಂದ ಓಡ್ತಿದ್ದ. ಈ ಶೇಡ್ಜಿ ಗಡಬಡ ಶಬ್ದ ಮಗನ ಕಾಲು ಹಿಡ್ದ. ಹೌದ್ ಹೌದ್ ಹೌದ್. ಶೇಡ್ಜಿ ಒಳಗೆ ಜಗತ್ತಾನ, ಕಬೀರ ಹೊರಗೆ ಜಗತ್ತಾನ. ಹೌದ್ ಹೌದ್. ಯಾರಿಗೆ? ಮಗನಿಗೆ. ಕೂನು ಸಿಗಬಾರದಂತೇಳಿ ಕಬೀರ ಮಗನಿಗೆ ಹೊರಗೆ ಜಗ್ಗಲ್ತಾನ. ಶೇಡ್ಜಿ ದುಕಾನ್ದಂದೆ ಒಳಗೆ ಜಗ್ಗಲತ್ತಾನ. ಹೌದ್ ಹೌದ್. ಇನ್ ಹ್ಯಾಂಗ ಮಾಡುದು? ತುಡುಗ ಸಿಕ್ಕ ಬಾ ಅಂತೇಳಿ ತನ್ನ ಮಗನ ಮ್ಯಾಗೇನ ಕರುಣ ಅನ್ನೋದ ತಗದ ಚಂಡ ಕಡದ. ಹೌದ್ ಹೌದ್ ಹೌದ್. ತುಡುಗನ ಮ್ಯಾಗ ಬರಬಾರಂತೇಳಿ ಮಗನ ಚಂಡ ಕಡದ. ಮನಿಗೆ ಬಂದ ಹೆಂಡತಿಗೆ ಹೇಳ್ತಾನ, ಏ ಲೋಹಿತ, ಇದು ಚಂಡ ಭಾಂಜಗಾಡಾಗ್ಯದ. ಮಗನಿಗೆ ನಾನೇ ಕಡದಿದ್ದ. ಭವಾಣಿಯಾಗ ಇಟ್ಟು ನೆಲವಿಗಿಡು. ಶೇಡ್ಜಿ ಎಟ್ಟು ಮಹಾತ್ಮರ ಬಂದಾರ, ಸಾಧು ಸಂತಿ ದಿಂಡಿ ಎಟ್ಟು ಬಂದಾವ. ನಮ್ಮ ಮನೆಯನ್ನು ಮುಂಜಾನೆ ಅಕ್ಷಿ ದಾಟಿ ಹೋಗುತ್ತಾನ. ನಿನ್ ಕಣ್ಣನ ನೀರು ಬರಬಾರದು, ಪಾಂಡುರಂಗನ ಆಣ್ಯದ ನಿನಗಂದ. ಹೌದ್ 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 ಹೌದ್. ಊಟ ಮಾಡಿಸು. ಮಗನ ಮ್ಯಾಗಿಂದು ಮೋಹನದ ತಗದಳು, ಎದಿ ಮ್ಯಾಗ ಕಲ್ಲಿಟ್ಟುಕೊಂಡಳು. ಹೌದ್ ಹೌದ್ ಹೌದ್. ಹೆತ್ತ ತಾಯಿರಿ, ಹಡದಂತ ತಾಯಳ. ಆದ್ರೂ ಮಗನ್ ನೆನಪು ಬರ್ತಿದ್ದ. ಖರೆ ಪಾಂಡುರಂಗನ ಆಣೆ ಹಾಕ್ಯನ ಗಂಡ. ಹೌದ್ ಹೌದ್ ಹೌದ್. ಎಲ್ಲರಿಗೆ ಬಿಸಿ ಅಡಿಗೆ ಮಾಡಿ ಮಹಾತ್ಮರಿಗೆ ಉಣಿಸ್ತಾಳ. ಮಹಾತ್ಮರಿಗೆ ಉಣಿಸ್ತಾಳ, ಕಣ್ಣನ ನೀರ್ ತೆಗಿಯಂಗಿಲ್ಲ. ಮುಂಜಾನೆ ಎದ್ದ ಬಳಕ ಎಲ್ಲಾರು ಝಳಕ್ ಮಾಡಿದ್ರು. ನಾಷ್ಟಾ ಚಾಪಾಡಿ ಮುಗಿತ್ತು. ಸಾಧು ಸಂತರು ಹೇಳ್ತಾರೆ, ಯಾರಿಗೆ? ಕಬೀರ್ ಹೇಳ. ರಾತ್ರಿ ಬೆಳತನ ನಮ್ಗೆಲ್ಲ ಊಟ ಹಾಕಿರಿ, ಅಕ್ಷಿತ್ ಹಾಡ್ಸತ್ತ ನಮ್ ಸಂಗಟ ಬರ್ರಿ. ಹೌದ್ ಹೌದ್ ಹೌದ್. ಶೇಡ್ಜಿ ಏನ್ ಮಾಡ್ಯಾನ? ಚಂಡ ಕಡದು ಏನ್ ಚಂಡ ಇಲ್ಲಾರ ದಂಡಿತ್ತಲ್ಲ, ಎಲ್ಲಿ ತಂದೊಗ್ದಾನ? ಮರಡ್ರು ನನ್ನ ಮ್ಯಾಗೆ ಬಂದತ್ತು ತುಡುಗಿದು. ಮಗನಿಗೆ ನಾನೇ ಕಡ್ದಿದ್ದತ್ತೇಳಿ ನನ್ನ ಮ್ಯಾಗ ಬಂದತ್. ಯಾರ ಮಗನ ಯಾರಿಗೂ ಚಂಡರ್ ಇಲ್ಲ. ದಂಡ ಎಳ್ಕೊಂಡು ತಂದು ಅಭಿಷೇಕ ಬಿಟ್ಟು ಹೋಗಿದವ. ಹೌದ್ ಹೌದ್. ಯಾರು? ಶೇಡ್ಜಿ. ಹೌದ್ ಹೌದ್. ಅಭಿಷೇಕ ಬಿಟ್ಟು ಹೋಗ್ಯಾನ. ಸಾಧು ಸಂತರು ಮುಂಜಾನೆ ಎದ್ದ ಇಟ್ಟಲ 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 ಹೋಗುವಾಗ ಎಲ್ಲಾರು ಭಜನಾ ಮಾಡ್ತಿದ್ರು. ಕಬೀರ್ನ ಹೆಂಡತಿ ಅವರು ಕೂಡ ಭಜನಾ ಮಾಡಿ ಹೋಗ್ತಿದ್ರು. ಚಂಡಿಲ್ಲದ ದಂಡ ಅಭಿಷೇಕ ನಿಂತು ಟಾಳಿ ಹೊಡಿತಿತ್ತ ಬಂಧುಗಳೇ. ಜಗತ್ತಿನಾಗ ಎಂತ ಭಕ್ತಿ ಇದ್ರಿ. ವಿಠಲ ವಿಠಲ
ಅತ್ತಿತ್ತಲದು ಚಂಡೆ ಇಲ್ಲದಕ್ಕ ತಾಳಿ ಹೊಡಿತಿತ್ತು. ಆ ಚಂಡಿಲ್ಲದ ದಂಡಿಗೆ ನೋಡಿ ಕಬೀರನ ಹೆಂಡತಿ ಕಣ್ಣಾನ ನೀರು ಬರ್ಲಗತ್ತು. ದುಃಖ ಮಾಡಿ ಅಳತ್ತಾಳ. ಅವಾಗ ಆ ಎಲ್ಲ ಸಾಧು ಸಂತರ ದಿಂಡಿಯವ್ರು ಹೊಳ್ಳಿ ನೋಡಿದ್ರು, ತಾಯಿ ಮಧ್ಯರಾತ್ರಿಯಾಗ ನಮ್ಗೆ ಹೊಟ್ಟೆ ತುಂಬಾ ಅನ್ನ ಹಾಕಿದಿ, ಅಭಿಷೇಕ ಬರುತ್ತ ನಾವು ಒಳ್ಳೆ ಭಕ್ತಿಯಿಂದ ನಕ್ಕೊತ್ತು ಭಜನಾ ಮಾಡಿದಿ, ಚಂಡಿಲ್ಲದ ದಂಡಿಗೆ ನೋಡಿ ಕಣ್ಣನ ನೀರ್ ಯಾಕೆ ಬಂದವ ಹೇಳು, ಇಲ್ಲದ್ರ ನಿನಗ ಪಾಂಡುರಂಗ ನಾಣಿ ಅದ. ಇವರು ಆಣೆ ಹಾಕಿದ್ರು. ಹೇಳು ಪ್ರಸಂಗ ಬಂತು. ಅವಾಗ ಲೋಹಿತ ಹೇಳ್ತಾಳ, ಯಪ್ಪ ಮಧ್ಯರಾತ್ರಿಯಾಗ ನಮ್ಮ ಮನೆಗೆ ಬಂದಿರಿ, ಒಪ್ಪತ್ತು ಊಟಕ್ಕೆ ಸಿಕ್ಕರ ಒಪ್ಪತ್ತು ಸಿಗಂಗಿಲ್ಲ, ಅಟ್ಟು ಕೊಡು ಬಡತನ ನಮ್ಮದದ, ಉಂಡು ಮನೆಗಿದೇವ್, ಮನ್ಯಾಗ ಏನೂ ಇಲ್ಲ, ನೀವು ಬಂದು ಊಟಕ್ಕೆ ಬೇಡಿರಿ, ನನ್ನ ಗಂಡ ನನ್ನ ಮಗನಿಗೆ ಇತ್ತು ಒಂದ ಮಗ, ನನ್ನ ಮಗನಿಗೆ ತಗೊಂಡು ತುಡಗ ಮಾಡಿ ಬ್ಯಾಳಿ ಬೇಲ ತಗೊಂಡು ಬರುವಾಗ ಶೆಡ್ಜಿ ಕೈಯಾಗ ನನ್ನ ಮಗ ಸಿಕ್ಕದ, ನನ್ನ ಮಗನ ಗುರುತು ಸಿಗಬಾರದು ಅಂತೇಳಿ ನನ್ನ ಗಂಡನೇ ಚಂಡ ಕಡ್ಕೊಂಡು ಬಂದಾನೆಪ್ಪ, ಚಂಡ ಕಡ್ಕೊಂಡು ಬಂದಾನಂತೆ ಅಳ್ಳುಗತ್ತಾಳ. ಎತ್ತು ತಾಯಿ ಬಂಧುಗಳೇ ದುಃಖಾಗಿ ಅಳ್ತಾಳ. ಅವಾಗ ಸಾಧು ಸಂತರ ತಾಯಿ ನಿನ್ನ ಮನ್ಯಾಗ ಊಟ ಮಾಡಿ ಸಾಧು ಸಂತರು ಹೊಂಟಿದೇವ ಅಂದ್ರ ಊಟಿನ ಋಣ ಮುಟ್ಟಿಸಲಾರದೆ ಹೋದೇವಂದ್ರ ನಮಗ ಸಂತರ ತಿಳಿ ಜಗತ್ತದ ಕಿಮ್ಮತ್ತ ಬರಂಗಿಲ್ಲ. ಆ ಚಂಡ ತಗೊಂಡು ಬಾ ಅಂತ ಹೇಳ್ತಾರ ಬಂಧುಗಳೇ. ಚಂಡ ಓಡ್ಕೊತ್ತು ಮನೆಗೆ ಬಂದು ಹೆತ್ತ ತಾಯಿ ಮಗನ ಚಂಡ ನೋಡಿ ಓಡ್ಕೊತ್ತು ಹೋಗಿ ಸಾಧು ಸಂತರ ಕೈಯ ಕೊಟ್ಟು ಬಳಕ ಚಂಡ ಇಲ್ಲಾದ ಏನ ದಂಡಿತ್ತು, ಆ ದಂಡಿನ ಮ್ಯಾಗ ಚಂಡಿಟ್ಟು ಜ ಪಾಂಡುರಂಗ ಅಂದಾಗ ಮಗ ಇಟ್ಟಲ ಅಂತ ತಾಳಿ ಬಿಡಿತಿತ್ತು. ಅವಾಗ ಶೇಡ್ಜಿ ನೋಡ್ದ, ಉದ್ದ ಕಬೀರದಾಸನ ಮುಂದೆ ಬಿದ್ದ. ಯಾವಾಗ ಪರೋಪಕಾರಕ್ಕಾಗಿ ನನ್ನ ಮನಿ ತುಡುಗ ಮಾಡಿ ಬ್ಯಾಳಿ ಬೆಲ್ಲ ಒಂದು ಕೊಟ್ಟು ಮಗನ ಚಂಡ ನಿಸ್ವಾರ್ಥ ಭಾವ ಇಟ್ಟು ಯಾವಾಗ ಸ್ವಾರ್ಥ ನಿನ್ನಲ್ಲಿ ಇಲ್ಲಾರ್ದೆ ಮಗನಿಗೆ ಕಡ್ದು ಅವ್ರಿಗೆ ಉಣಿಸಿದೆ ಅಂದ್ರ ಇವತ್ತು ಸದ್ದು ಪರೀಕ್ಷೆ ನೋಡೋದಕ್ಕಾಗಿ ನಾನು ನಿಂತಿದ, ಚಂಡಿಲ್ಲರ ದಂಡ ಚಂಡ ಕೂಡಿಸಿ ಜಗತ್ತದಾಗ ನಿನ್ನ ಮಗನಿಗೆ ಜೀವಂತ ಮಾಡ್ಯಾರಂದ್ರ ಈ ನನ್ನ ಏನ ಶೇಡ್ಜಿಯ ದುಕಾನ ಅದ ಇದು ಪಾಂಡುರಂಗನ ಮಠ ಆಗಲಿ ಅಂತೇಳಿ ದಾನ ಕೊಟ್ಟದ್ದು ಬಂಧುಗಳೇ, ಜಗತ್ತದಾಗ ಭಕ್ತಿ ಆಗತ್ತಾಕತ್ತದ.